ಸದಾ ಮುತ್ಯಾರಾಗಿ ಬಾಯಿರೆ ಕುತಿವೀರಿನ ಸೊಸೆಣಿರ ಕುತಿವೀರಿನ ಸೊಸೆಗಳಿರ ಕಾಂತ ಕಾಂತೆ ಎಲ್ಲಿಗೆ ಪರಶುರಾಮ ಯುದ್ಧಕ್ಕೆ ಬೋಳು ಸುಂದರಿ ಕಾಂತ ಕಾಂತೆ ನಿನ್ನ ಪಯಣವೆಲ್ಲಿಗೆ ನನ್ನ ಪಯಣ ಘೋಷಣೆ ನಿನಗೇಕೆ ಬೇಕು ಸುಂದರಿ ಸತ್ಯದ ಮುಂದೆ ತಿಳಿಸಬೇಕಲ್ಲವೇ ಸತಿಗಳ ಮುಂದೆ ತಿಳಿಸಿ ಹೋದರೆ ಓ ಕಾಲ ಜಯವಾಗುವುದಿಲ್ಲ ಸುಂದರಿ ಹಾಗೆ ಹೋದರೆ ಜಯವಾಗಿ ನಮ್ಮ ಕುರಿಯರಿಗೆ ಹೇಳಿದರು ಸುಂದರಿ ಹೌದೇ? ಕಾಂತ ಕಾಂತೆ ಹೇಳುವೆನು ಕೇಳು ಅದು ಸವಿಸ್ತಾರವಾಗಿ ಹೇಳು ಎನ್ನ ಬಾಳಿನ ರಾಜ ನಾನಿನ್ನ ಪ್ರೇಮದ ರೋಗ ನಾನಿನ್ನ ಬಿಡಲಾರೆ ಚಿನ್ನ ರನ್ನ ನೀ ಎನ್ನ ಪ್ರೇಮದ ರಾಜ ಪಯಣ ಕೂಡಿ ಆಡಿ ನಲೆಯುವ ಆಹಾ ಓಹೋ ನೀ ಎನ್ನ ಪ್ರೇಮದ ರಾಜ ನಿಲ್ಲು ನಿಲ್ಲು ಎಲ್ಲಿಗೆ ಹೋಗುವೆ ನಿನ್ನ ಸತಿಯಾದಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ ಆಹೇ ಪಟ್ಟದ ರಾಣಿ ಸದ್ಗುಣ ಹರಿಮಣಿ ಬ್ರಾಹ್ಮಣನಾದ ಪರಶುರಾಮನ ಅರನೊಡನೆ ವರವ ಪಡೆದು ಎನ್ನಂ ಜಯಿಸಬೇಕೆಂದು ಪ್ರತಿಜ್ಞೆ ಮಾಡಿರುವಂತೆ ಹೌದೇ ತತ್ಕಾರಣ ಬಾಪರ ಮದನಿಂದ ಮೆರೆಯುವ ಪರಶುರಾಮನಿಗೆ ಸಮರ ತಂಟಕ ಮಿಡಿಸಿ ಬಂಚಾಗಿ ಹೇಳಿ ಪಟ್ಟ ಕಟ್ಟಿ ಬರಲು ಹೋಗಲು ಸುರೇಖ ನಾನು ಹೋಗುವ ಕಾರ್ಯಕ್ಕೆ ಮಾಡಿದ್ರು ಅಡ್ಡಗಂಟಕ ಕಾಂತ ಕಾಂತೆ ನಿನ್ನ ಪಯಣವೆಲ್ಲಿಗೆ ನನ್ನ ಪಯಣಗೋಷ್ಠಿ ನಿನಗೆ ಬೇಕು ಸುಂದರಿ ನನಗೆ ಬೇಕಿಲ್ಲದ ಮೇಲೆ ಮತ್ತಾರಿಗೆ ಬೇಕಿರೋದು ನನ್ನ ಕೇಳಬಾರದು ಸುಂದರಿ ಕೇಳಬಾರದೆ ಹೌದು ಸುಂದರಿ ನೀನು ತಿಳಿಸದೆ ಹೋಗುವೆಯಾ ಹೌದು ಸುಂದರಿ ಕಾಂತ ಕಾಂತೆ ಹೇಳಿವನ ಕೇಳೋ ಅದು ಚೆನ್ನಾಗಿ ಹೇಳು ಎಲ್ಲಿಗೆ ನನ್ನ ನಿನ್ನ ಪಯಣ ನನಗೆ ಬೋಜಾಣ ಎಲ್ಲಿಗೆ ನನ್ನ ನಿನ್ನ ಪಯಣ ನನಗೆ ಬೋಜಾಣ ಮುಗಿದು ಬೇಡುವನ ನನಗೆ ವಿವರವನ ಮುಗಿದು ಬೇಡುವನ ನನಗೆ ವಿವರವನ ಎಲ್ಲಿಗೆ ನನ್ನ ನಿನ್ನ ಪಯಣ ನನಗೆ ಬೋಜಾಣ
ರಮಣ ರಮಣ ಸುಂದರಿ ಸಲ್ಲಲಿತ ಬಾಣಗಳನ್ನ ಬಿಡದು ಎಲ್ಲಿಗೆ ಹೋಗುವೆ? ನಿನ್ನ ಸತಿಯಾದ ಎನ್ನ ಮುಂದೆ ತಿಳಿಸಕಾಂತ ಗುಣವಂತ. ಆಹೇ ರಾಣಿ ಮಾತಿನ ಜಾಣೆ ಪಂದ್ಯದಿಂದ ಪರಶುರಾಮನ ಜಯಿಸುವೆಂದು ಅರಣ ತುಳಸುವರವಾಗಿ ಪಡೆದ ಪರಶುರಾಮನ ಜಯಿಸಿ ಬರಲು ಕಾಲಕ್ಕೆ ಹೋಗುವನು ಚಂದ್ರಿಕಾ. ಅವನನ್ನು ಜಯಿಸಿದರೆ ಮಾತ್ರ ನಾನು ವೀರನಂದ ಸಾರ್ಥಕ. ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆ? ಪರಶುರಾಮನೊಡನೆ ಪಂಥವನ್ನು ತೊಟ್ಟು ಹೋಗುವೆ ಸುಂದರಿ. ಜಯಿಸಿ ಬರುವೆಯಾ? ಹೌದು ಸುಂದರಿ. ನಿನ್ನಿಂದ ಆಗಲಾರದೆಂದು ತಿಳಿ. ಅದು ಯಾಕೆ ಆಗಲಾರದು ಸುಂದರಿ? ಅವನನ್ನು ಸಾಮಾನ್ಯದವನೆಂದು ತಿಳಿದು. ನಾನೇನು ಸಾಮಾನ್ಯ ಎಂದು ತಿಳಿದಿರುವೆ ಸುಂದರಿ. ನೀನು ಎಂತವನೆನ್ನುವುದು ನನಗೆ ಗೊತ್ತಿರುವುದು. ಹೌದು ಸುಂದರಿ. ಅದಕ್ಕಾಗಿ ಹೇಳ್ತಿರುವುದು ಬೇಡವೆಂದು. ತಿಳಿದರೆ ಯಾದಕ್ಕೆ ವಾರಿ ಸುಂದರಿ? ನೀನು ಸೋತಿ ಹಿಂತಿರುಗಿ ಬರಬಾರದೆಂದು ಹೇಳುತ್ತಿರುವೆ. ಅದು ಯಾದಕ್ಕೆ ಸುಂದರಿ? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಸುಂದರಿ? ನಂಬಿಕೆ ಇಲ್ಲ. ನೀನೆಂತ ಹೆಂಡತಿ ಸುಂದರಿ? ಸತ್ಯ ಮಾತನ್ನು ಧಿಕ್ಕಾರ ಮಾಡಿವೆಲ್ಲ, ನೀನೆಂತ ಪತಿದೇವ? ತಿಳಿಸಿ ಹೋದರೆ ಸುಂದರಿ. ಕಾಂತ ಕಾಂತೆ ಹೇಳುವೆನು ಕೇಳು. ಅದೇ ಸವಿಸ್ತಾರವಾಗಿ ಹೇಳು. ಕೃತ ವೀರನ ಪ್ರೀತಿಯ ಕುವರ ಎನ್ನ ಕಾಂತ ಕಾರ್ತವೀರ. ಕೃತ ವೀರನ ಪ್ರೀತಿಯ ಕುವರ ಪರಶುರಾಮನ ದಾರೆಂದು ತಿಳಿದೆ. ನಾರಾಯಣ ಅವತಾರ ಅವನೆಂದು ತಿಳಿದೆ. ಪರಶುರಾಮನ ಗೆಲ್ಲಲು ಸಾಧ್ಯವೇ? ಪರಶುರಾಮನ ಗೆಲ್ಲಲು ಸಾಧ್ಯವೇ? ಕೇಳೋ ಎನ್ನ ಪ್ರೀತಿಯ ನುಡಿಯ. ಸುತಾವೀರನ ಪ್ರೀತಿಯ ಕುವರ ಎನ್ನ ಕಾಂತ ಕಾರ್ತವೀರ. ಸುತಾವೀರನ ಪ್ರೀತಿಯ ಕುವರ ಅಹೋ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಪರಶುರಾಮನನ್ನು ಸಾಮಾನ್ಯದವನೆಂದುಕೊಂಡಿರುವೆಯಾ? ನಾನೇನು ಸಾಮಾನ್ಯ ಅಂತ ತಿಳಿದಿರುವೆ ಸುಂದರಿ. ನೀನು ಸಾಮಾನ್ಯದವನ ಅಲ್ಲವೆಂದು ತಿಳಿದೆ ಇಬ್ಬರ ಹೆಣ್ಣರನ್ನು ಕಟ್ಟಿಕೊಂಡಿರುವೆ. ಹೌದು ಸುಂದರಿ. ಕಾಂತ ಕಾಂತೆ ಆ ನಾರಾಯಣನ ಅವತಾರವೇ ಈ ಪರಶುರಾಮನು. ಆದ್ದರಿಂದ ಪರಶುರಾಮನನ್ನು ಜಯಿಸಲು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಆಯೇ ಪ್ರಶ್ನೆ. ಪರಶುರಾಮನ ಗುಣಗಾನ ಮಾಡುವುದಕ್ಕೆ ನಾನು ಕರೆದಿಲ್ಲ. ಚಂದ್ರವಂಶದಲ್ಲಿ ಹುಟ್ಟಿದ ಈ ಕಾರ್ತಿವೀರ್ಯನಿಗೆ, ಈ ಕಲಿಚೂರನಿಗೆ ಅರಣ್ಯದಲ್ಲಿರುವ ಪರಶುರಾಮನ ಜಯಿಸಿ ಬರಲು ಕಾಲಕ್ಕೆ ಹೋಗುವನು ಚಂದ್ರಿಕಾ. ಅವನನ್ನು ಜಯಿಸಿದರೆ ಮಾತ್ರ ನಾನು ವೀರನಂದ ಸಾರ್ಥಕ. ಪ್ರಿಯಾ, ಪ್ರಿಯೆ, ಯಾರು ಕೂಡ ಪಂಥವನ್ನು ತೊಟ್ಟು ಹೋಗುತ್ತೀವಿ? ಪರಶುರಾಮನ ಪಂಥವನ್ನು ತೊಟ್ಟು ಹೋಗುವ ಸುಂದರಿ. ಬೇಡ ಕಾಂತ. ಕಾಂತೆ, ಪರಶುರಾಮನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯ ಎಂದು ತಿಳಿಯುವೆ ಸುಂದರಿ. ನೀನು ಸಾಮಾನ್ಯದವನಲ್ಲವೆಂದೇ ಇಬ್ಬರನ್ನು ಕಟ್ಟಿಕೊಂಡಿರುವೆ. ಸುಂದರಿ, ಇಬ್ಬರ ಸತೇರಣನೆ ಉಲ್ಲಾಸದಿಂದಿರಬೇಕು.
ಅದು ನಾನು ಪರಶುರಾಮನ ಜಯಿಸಿ ಬಂದು ನೀವಿಬ್ಬರೊಡನೆ ಸಂತೋಷದಿಂದಿರುವುದು ಸುಂದರಿ. ಪರಶುರಾಮನನ್ನು ಜಯಿಸಿ ಬಂದರಂತೂ ಒಳಿತವಾಯ್ತು, ಇಲ್ಲವಾದರೆ ನಮ್ಮಿಬ್ಬರ ಗತಿ ಏನು? ಪರಶುರಾಮನ ಜಯಿಸಿ ಬರುವುದು ಸುಂದರಿ. ಜಯಿಸಿ ಬರುವೆಯಾ? ಹೌದು ಸುಂದರಿ. ಪ್ರಿಯಾ, ಪ್ರಿಯೆ, ಅವನ ವಿಚಾರವು ನೀನು ತಿಳಿದುಕೊಂಡಿರುವೆಯಾ? ಹೌದು ಸುಂದರಿ. ಏನು ತಿಳಿದುಕೊಂಡ್ರು? ಅವನು ನಿನಗೆ ಏನು ತಿಳಿದಿರುವ ಸುಂದರಿ? ನನಗೆ ತಿಳಿದಿರುವುದು. ಅದೇನೇ ಸುಂದರಿ? ಹೇಳಲೆ. ಅದು ಏನು ಹೇಳಿ ಸುಂದರಿ? ಕೇಳಿ ದುರದಾಸೆಯನ್ನು ಮರೆ ಮಾಡುವೆಯಾ? ಹೌದು ಸುಂದರಿ. ಅಕ್ಕ ಕಾಂತೆ ಹೇಳಿವನ ಕೇಳು. ಅದೇನು ಚೆನ್ನಾಗಿ ಹೇಳು. ಕೃತವೇರನ ಪ್ರೀತಿಯ ಕುವರ ಕಾವ್ಯವೇರ್ಯ ನನ್ನ ಬಾಳಿನ ಭಾಗ್ಯದ ಚಂದಿರ ನೇಮೇಶ್ವರ ಗೋಪದಲೇ ಸುಖವಿಲ್ಲ ಕೇಳು ಎನ್ನ ಭಾಗ್ಯವ ಕೇಳು ಎನ್ನ ಭಾಗ್ಯವ ಕೃತವೇರನ ಪ್ರೀತಿಯ ಕುವರ ಕಾವ್ಯವೇರ್ಯ. ಅರನನು ಒಲಿಸಿದ ವೇರನು ಆ ಮಾತವನು ಯೋಚನೆ ಮಾಡದನೇನೋ ಹೋಗುವೇನೋ. ಅರನನು ಒಲಿಸಿದ ವೇರನು ಆ ಮಾತವನು ಯೋಚನೆ ಮಾಡಲೇನೇನೋ ಹೋಗುವೇನೋ. ಎನ್ನಯ ಮಾತನು ಕೇಳೋವೆನೋವೆನೋ ನದಿಯ ಮಾತು ನೇನೋ ಕೇಳಯ 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 ಕೃತವೇರನ ಪ್ರೀತಿಯ ಕುವರ ಕಾವ್ಯವೇರ್ಯ ಜನ ಬಾಳಿನ ಭಾಗ್ಯದ ಚಂದೆ ನೇಮೇಶ್ವರ. ಸುಂದರ, ಸುಂದರಿ, ಪರಶುರಾಮನನ್ನು ದಾರೆಂದು ತಿಳಿದುಕೊಂಡಿರುವೆ. ಅವನು ದಾರ ಆದರೆ ನಮಗೇಕೆ ಬೇಕು ಸುಂದರಿ? ಆತನೇ ಶ್ರೀಮನ್ನಾರಾಯಣನು. ನಾನು ಕಾರ್ತಿವೀರಾಜನು ಸುಂದರಿ. ಅಂತವನೊಡನೆ ಪಂಥವನ ತಟ್ಟು ಹೋಗೋದು ಸರಿಯಲ್ಲ ಪ್ರಿಯ. ನೀನೇ ನಮ್ಮಿಬ್ಬರಿಗೆ ಆಶ್ರಯ. ಆಗೇನಲ್ಲೇ ನೀನು ಎಷ್ಟು ಹೇಳಿದರೂ ನಿನ್ನ ಮಾತು ನಾನು ಕೇಳುವುದೇ ಇಲ್ಲೇ. ಈ ನಿನ್ನ ಕಾಂತನಾದ ಕಾರ್ತಿವೀರಾಜನಿಗೆ ಸರಿಸಮನಾದವರೇ ಇಲ್ಲೇ. ಪರಶುರಾಮನೊಡನೆ ಸಮರಕ್ಕೆ ಹೋಗುವುದು ಬಿಡುವುದೇ ಇಲ್ಲ ಚಂದ್ರಿಕಾ. ನೀನು ಎಷ್ಟು ಹೇಳಿದರೂ ನಿರಾರ್ಥಕ. ಪ್ರಿಯ, ಪರಶುರಾಮನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆಯಾ? ಹೌದು ಸುಂದರಿ. ಜಯಿಸಲಾರೆ. ಅದು ಯಾತಕ್ಕೆ ಆಗಲ್ಲ ಸುಂದರಿ? ನಿನಗೆ ಹೇಗೆ ತಿಳಿಸಿ ಸುಂದರಿ? ಆ ಶಿವನಿಂದ ವರವನ್ನು ಪಡೆದುಕೊಂಡು ಬಂದಂತ ವೀರಾದಿ ವೀರನು ಪರಶುರಾಮನ. ನಾನು ದತ್ತಾತ್ರೇಯ ಮೌಳಿಯಿಂದ ಆಶೀರ್ವಾದ ಪಡೆದಿರುವೆ ಸುಂದರಿ. ಆಶೀರ್ವಾದ ಪಡೆದಿರುವೆ? ಹೌದು ಸುಂದರಿ. ಆಶ್ರಯ ಪಡೆದಿರುವೆ? ಆಶೀರ್ವಾದ ಪಡೆದಿರುವೆ? ಆಶೀರ್ವಾದ ಪಡೆದಿರುವೆ ಸುಂದರಿ. ಆಹಾ, ಹೇಳು. ನಿನ್ನಂತ ಹೆಂಡತಿಗೆ ಹೇಗೆ ಗೊತ್ತಾಗುವುದು ಸುಂದರಿ? ನಿನ್ನಂತ ಪತಿಗೆ ಗೊತ್ತಾಗುವುದೇ ಸುಂದರಿ? ಸುಂದರ, ಸುಂದರಿ, ಕಾಂತ, ಕಾಂತೆ, ನಿನ್ನ ಹಠವನ್ನು ಬಿಡು, ಯುದ್ಧದ ಆಸೆಯನ್ನು ಮರೆ ಮಾಡು. ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಸುಂದರಿ. ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು. ಅಂದಗಾರ ಚಂದಗಾರ ಮಾತಿನಲ್ಲಿ ಬಲು ಮೋಜುಗಾರ ಕಾಡಬೇಡ ಅಂದಿರ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ಪರಶಿವನಿಂದ ಪಾಶುಪತಸ್ಥವನ್ನು ವರವಾಗಿ ಪಡೆದುಕೊಂಡು ಬಂದಂತ ವೀರಾದಿ ವೀರನು ಆ ಪರಶುರಾಮನಲ್ಲವೇ? ಅವನು ಧಾರಾಧಾರ ನಮಗೆ ಬೇಕು ಸುಂದರಿ. ಮತ್ತ ಅವನೊಂದಿಗೆ ಪಂಥವನ್ನು ತೊಟ್ಟು ಹೋಗುತ್ತಿರುವಿ ಅಲ್ಲ, ಅದಕ್ಕಾಗಿ ಹೇಳಿದೆ. ಹೌದು ಸುಂದರಿ. ಅವನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿಕಾಂತ, ತ್ಯಜಿಸು ನಿನ್ನ ಪಂಥ. ಪಟ್ಟವರ್ಧನೆಯಾದ ಸುರೇಖ ಪರಶುವನಿಂದ ತುರ್ಸುಲು ಪಡೆದ ಪರಶುರಾಮನ ಆಗಲಾರನ್ನು ಕಲಿತಿಲಕ ಬಳಿರಲ್ಲ ಜಮದಗ್ನ ಕುಮಾರನನ್ನು ಸಂಗಾರದಲ್ಲಿ ಜಬಗಡಿಸಿ ಮಹಾರಾಜನಗಳಿಗೆ ಕಳುಹಿಸಲಿದ್ದರೆ ನಾನು ಸಹಸ್ರ ಭಾವ ಎಂದೆನಿಸಿ ಸಾರ್ಥಕವೇನು ನಾನೇ ಸೈಲಾನ್ಸ್. ಕುರುವಿಳ್ಳಿ ರಮೇಶ್ ಅಣ್ಣರು ಸುಮೋಕರಿಗೆ 500 ರೂಪಾಯಿನ ಬಹುಮಾನ ಬೆಳವಣಿಗೆ ಮಾಡ್ತಾರೆ. ಕುರುವಳಿಯ ರಮೇಶ್ ಅಣ್ಣವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಪ್ರಿಯಾ, ಪ್ರಿಯೆ, ಸುಂದರ, ಸುಂದರಿ, ನಿನ್ನ ಪಂಥವನ್ನು ನಿಲ್ಲಿಸು. ಯಾರಿಗೆ ನಿಲ್ಲಿಸುವುದಿಲ್ಲ ಸುಂದರಿ? ಯಾರಿಗೆ ನಿಲ್ಲಿಸಬೇಡ, ಎಷ್ಟು ಮಾತ್ರಕ್ಕೂ ನಿಲ್ಲಿಸುವುದಿಲ್ಲ ಸುಂದರಿ. ಕಾಂತ, ಕಾಂತೆ, ಒಂದೇ ಹಠವನ್ನು ಹಿಡಿಯಬೇಡ. ನಾನು ಪರಶುರಾಮನನ್ನು ಜಯಿಸಿ ಬರೋನು ಸುಂದರಿ. ನಿನಗೆ ಸರಿಯಾಗಿ ಮಾತನಾಡೋದಕ್ಕೆ ಬರೋದು, ಇನ್ನ ಯುದ್ಧ ಮಾಡುವಯ್ಯ ಸುಂದರಿ. ಕಾಂತ, ಕಾಂತೆ, ಹೇಳಿವನ ಕೇಳೋ. ಅದೇ ಚೆನ್ನಾಗಿ ಹೇಳು. ಸುಂದರ ಬಾರೋ ಪ್ರಿಯತಮ ನನ್ನ ಚಂದ್ರಮ, ಬಾರೋ ಪ್ರಿಯತಮ ನನ್ನ ಚಂದ್ರಮ, ನನ್ನ ಪ್ರಿಯತಮ ನನ್ನ ಚಂದ್ರಮ. ನಿನ್ನ ಬಿಟ್ಟು ಹೋಗಲಾರೆ, ನಿನ್ನ ಬಿಟ್ಟು ಹೋಗಲಾರೆ ಅತ್ತೇರವ ಸುಂದರ, ನಿನಗಾಗೆ ಬಂದಿರುವೆ ನಿನ್ನಾಯ ಮಾತನ್ನು ಕೇಳ ಜನವೇನ. ಬಾರೋ ಪ್ರಿಯತಮ ನನ್ನ ಚಂದ್ರಮ, ಬಾರೋ ಪ್ರಿಯತಮ ನನ್ನ ಚಂದ್ರಮ, ನನ್ನ ಪ್ರಿಯತಮ ನನ್ನ ಚಂದ್ರಮ. ನಿನ್ನ ಬಿಟ್ಟು ಇರಲಾರೆ ನಾ.
ಪ್ರಿಯೆ ಒಂದೇ ಹಠವನ್ನು ಹಿಡಿಯಬೇಡ. ಪರಶುರಾಮನನ್ನು ಸಾಮಾನ್ಯದವನಂತೆ ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯ ತಿಳಿದಿರುವ ಸುಂದರಿ. ಆತನು ಘೋರ ತಪವನ್ನು ಮಾಡಿ ಪರಶುವನನ್ನು ವರವನ್ನು ಪಡೆದು ಬಂದಿರುವನಂತೆ. ನಾನು ದತ್ತಾತ್ರ ಮಾವನಿಂದ ವರ ಪಡೆದ ಸುಂದರಿ. ಅಂತ ವೀರನನ್ನು ಗೆಲ್ಲುವುದು ನಿನ್ನಿಂದ ಆಗಲಾರದು ಕಾಂತ. ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಆಯೇ ಸತಿ, ಇಂಥ ನೀತಿ ಮಾತು ನನಗೆ ಕೇಳುತ್ತಿ. ಆ ನಾರಾಯಣ ಯಾವ ದೊಡ್ಡ ಸುರನ್ನು ನನ್ನ ಮುಂದೆ ತಿದ್ದಿ ತಿದ್ದಿ ಹೇಳುತ್ತೆ. ಅವನು ಪರಶುರಾಮನೇ ಆಗಲಿ ಇಲ್ಲವೇ ಕಾಲೇ ಯಮನೇ ಆಗಲಿ ಎನ್ನನ್ನು ಗೆಲ್ಲಲು ಯಾರಿಂದನೂ ಸಾಧ್ಯವಿಲ್ಲ. ಯಕ್ಷ ಗರುಡ ಗಂಧರ್ವರು ಪಕ್ಷ ವಹಿಸಿ ನನ್ನ ದುರಕ್ಕೆ ಬಂದರು. ನಾನು ಪಂಥವನ್ನು ಬಿಡುವುದೇ ಇಲ್ಲ ಮತ್ತು ಭಯ ಬೀಳುವುದೇ ಇಲ್ಲ. ಚಂದ್ರಿಕಾ, ನೀನು ನಿನ್ನ ಮಂದಿರಕ್ಕೆ ಹೋದರೆ ನಿನಗೆ ಸಾರ್ಥಕ. ಹೌದು ಸುಂದರಿ. ಸುಂದರಿ ಸುಸ್ತಾಯ್ತು. ಹೌದು ಸುಂದರಿ. ಬಿಡು ಬಿಟ್ಟು ಬಿಡು ನಿನ್ನ ಪಂಥವನ್ನು. ಎಷ್ಟು ಮಾತಕ್ಕೆ ಬಿಡುವುದಿಲ್ಲ ಸುಂದರಿ. ಹೋಗುವೆಯಾ? ಹೌದು ಸುಂದರಿ. ನಡಿ. ಅದು ಬಂದರೆ ಚಿಂತೆವಿಲ್ಲ ಸುಂದರಿ. ಪರಶುರಾಮನ ಜಯಿಸಿ ಬರುವುದು ಸುಂದರಿ. ಸೂರ್ಯ ದೇವನ ಅಡ್ಡ ಬಂದಿರುವನು ಬೇಡವೆಂದು. ಅವನು ಬಂದರೆ ಅವನ ಶಿರ ಹರಗಡೆದು ಪರಶುರಾಮನ ಹರಗಡೆಯುವುದಕ್ಕೆ ಹೋಗುವನು ಸುಂದರಿ. ಹರಗಡಬೇಕು. ಹೋಗುವೆಯಾ? ಹೌದು ಸುಂದರಿ. ನೀನು ಇವಾಗ ಬಿಡುವೆ, ಇನ್ನೇನು ಅವನ ಹರಗಡುವೆ. ಹೌದು ಸುಂದರಿ. ಹೌದೇ ಸುಂದರಿ. ಹೌದು ಸುಂದರ. ಹೌದು ಸುಂದರಿ. ಹೌದು ಸುಂದರ. ಸುಂದರ ತಲೆದ ಹಾರಾಡುವ ಒಲೆದು ಒಂದಾಗುವ ಕಳೆದ ದಿನವೆಲ್ಲ ಮರೆಯುವ ಮಾತಿಲ್ಲ ಬಾಳಿ ಮೈ ಮರೆಯುವ ಹಾಲು ಜೇನಾಗುವ ಕಲೆತು ಭೂಮಿ ಬಾನಾಗುವ ನೀಲಿ ಮುಗಿದೇರುವ ಕಲೆತು ಸುಖದಿ ಹೋರಾಡುವ ನಲೆದು ಹಾರಾಡುವ ಒಲೆದು ಒಂದಾಗುವ ಕಳೆದ ದಿನವಿಲ್ಲ ಮರೆಯುವ ಮಾತಿಲ್ಲ ಬಾಳಿ ಮೈ ಮರೆಯುವ
ಸ್ವಲ್ಪ ನಿಂತ್ರೆ. ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಭಕ್ತ ಪ್ರಹ್ಲಾದನ ಭಕ್ತಿಯನ್ನೇ ಮೆಚ್ಚಿ ಕಂಬದಿಂದಲೇ ಹೊರಬಂದ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಶ್ರೀಹರಿ? ಅವನ ಪ್ರತಿರೂಪವೇ ಈ ಪರಶುರಾಮನು. ಪರಶುರಾಮನನ್ನು ಜಯಿಸಲು ನಿನ್ನಿಂದ ಆಗಲಾರದ ಮಾತೆಂದು ತಿಳಿಕಾಂತ ತ್ಯಜಿಸು ನಿನ್ನ ಪಂಥ. ಆಯೇ ತ್ರಿಪುರ ಸುಂದರಿ, ತ್ರಿಲೋಕ ಪಾಲಕನಾದ ಲಕ್ಷ್ಮೀಕಾಂತನ ಪ್ರಹ್ಲಾದನ ರಕ್ಷಣೆ ಮಾಡಲು ಸಂಬಂಧದಿಂದ ಬಂದಿರುವುದನ್ನು ನಿನಗೆ ಹೇಳಿದರೆ ಸಂಭ್ರಮವಾಯಿತೆ. ಬಳಿರಲೇ ಆ ಹರಿಯಮ್ಮನು ಯಾರ ಎದುರಿಗೆ ನಿಂತು ಗೆದ್ದಿರುವನು. ಆದ ಕಾರಣ ಇದು ನಿನ್ನಂತೆ ಹೆಂಗಸಿಗೆ ಅರ್ಥವಾಗುವ ಮಾತಲ್ಲ. ವ್ಯರ್ಥವಾಗಿ ನನ್ನ ತಡೆಯಬೇಡ ಸುರೇಖ. ಸುಮ್ಮನೆ ನಿನ್ನ ಅಂತಃಪುರಕ್ಕೆ ಹೋದೆ ನನ್ನಲ್ಲಿ ಏಕ ಮಾಡಿ ನೀನು ತರ್ಕ. ಪ್ರಿಯಾ, ಪ್ರಿಯೆ, ನಾವು ಎಷ್ಟು ಹೇಳಿದರೂ ನಮ್ಮ ಮಾತು ನೀನು ಸರ್ವತ ಕೇಳಲಿಲ್ಲ. ಕೇಳುವುದಿಲ್ಲ ಸುಂದರಿ. ಬಿಸಿಲು ನೆತ್ತಿಗೇರಿತು. ಹೌದು ಸುಂದರಿ. ಈ ಪೀಠವನ್ನು ಅಲಂಕರಿಸಿ ಬುದ್ಧಿ ನಮಗೆ ಸುಸ್ತಾಯಿತು. ಪೀಠವನ್ನು ಅಲಂಕರಿಸು. ಪ್ರಿಯಾ, ಪ್ರಿಯೆ, ನಿನ್ನ ಹಠ ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಸುಂದರಿ. ಬಹಳ ಬುದ್ಧಿವಂತ. ಹೌದು ಸುಂದರಿ. ಹೇಳಿದ್ದೇವೆ ಕೇಳು. ಅದೇನೋ ಚೆನ್ನಾಗಿ ಹೇಳು ಸುಂದರಿ. ಅನುರಾಗದ ಹೊಸ ಬಹುಜನ್ಮದ ನಮ್ಮ ಸಂಬಂಧ. ಪ್ರಿಯಾ, ಪ್ರಿಯೆ, ಹೋಗೋಯ? ಹೌದು ಸುಂದರಿ. ಇಂಥ ಸಮಯವನ್ನು ಬಿಟ್ಟು ಬೇರೆ ಸಮಯದಲ್ಲಿ ನಿನ್ನ ಮಾತನ್ನು ಕೇಳಿ ಈ ಪರಶುರಾಮನ ಜಯಿಸಿ ಬಂದು ನಿನ್ನ ಮಾತು ಕೇಳುವುದು ಸುಂದರಿ. ಬೇರೆ ಸಮಯ ಯಾವುದು? ಹೌದು ಸುಂದರಿ. ಆಹಾ. ಮತ್ತೆ ಪ್ರಿಯಾ, ಪ್ರಿಯೆ, ನಮ್ಮಿಬ್ಬರನ್ನೇ ಜಯಿಸಲು ನಿನ್ನಿಂದ ಆಗುತ್ತಿಲ್ಲ. ಇನ್ನು ಪರಶುರಾಮನನ್ನು ಹೇಗೆ ಜಯಿಸುವೆ? ಈ ಬಿಸಿಲಿನ ತಾಪಕ್ಕೆ ನಾನು ತಡೆಯಲಾರನು. ಅದಕ್ಕಾಗಿ ಹೇಳ್ತಿರುವುದು ಸಾಕು ಮಾಡು ಎಂದು. ಎಷ್ಟು ಮಾತ್ರಕ್ಕೆ ಸಾಕು ಮಾಡುವುದಿಲ್ಲ ಸುಂದರಿ. ಹೂವಾಗೆ ಮನುಜೇನಾಗೆ, ದೇವಾಗೆ ಮನುಜೇನಾಗೆ, ಜೀವನದ ಸಾಗರವೇ ತೇಲಿದೆ ಅಳಿಯಲಿಯಾಗಿ, ಜೀವನದ ಸಾಗರವೇ ತೇಲಿದೆ ಅಳಿಯಲಿಯಾಗಿ. ಅನುರಾಗವ ಹೊಸ ಆನಂದವೋ ನಿನ್ನ ಸೇರಿದಾಗೆ ಅಂತರಾಳದಲ್ಲಿ ಏನೇನು ನೂರು ಆಸೆ ನನಗೆ. ನಿನ್ನ ಮಾತುಗಳು ನನ್ನ ಹೃದಯದೊಳಗೆ ಏನು ಮಾತುಗಳು ಏನು ಕಾತರವು ನಿನ್ನ ಬಾಳಲು. ಅನುರಾಗವ ಹೊಸ ಆನಂದವ ಬಹುಜನ್ಮದ ನಮ್ಮ ಸಂಬಂಧವ.
ಕಿರೀಟವನ್ನು ಅಲಂಕರಿಸಿ. ಇಷ್ಟದಂತಾಗಲಿ ಸುಂದರಿ. ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗೋ ದೂರಕ್ಕೆ ಬೇಗನೆ, ಹೋಗೋ ದೂರಕ್ಕೆ ಬೇಗನೆ. ಕೊಡಪ್ಪ ಟೈಮ್ ಅದ ಕೊಡು. ಕಾಂತ, ನಿನ್ನ ಕಾರ್ಯವ ಜಯವಾಗಲೆಂದು ಜಯದಾರತಿಯನ್ನು ಎತ್ತಿರುವೆನು. ಹೌದು ಸುಂದರಿ. ಕ್ಷೇಮವಾಗಿ ಹೋಗಿ ಬಾ ಕಾಂತ, ನೀನೇ ಮಹಾಬಲವಂತ. ಇಷ್ಟದಂತಾಗಲಿ ಸುಂದರಿ. ಆ ಜಮದಗ್ನಿಯ ಮುನಿಕುಮಾರನಾದ ಭಾರ್ಗವರಾಮನ ಅರನೊಡನೆ ವರವನ್ನು ಪಡೆದು ಪರಶುರಾಮನಾಗಿ ಬಂದಿರುವಂತೆ ಆ ಮುನಿಕುಮಾರ ಪೌರುಷವೆಷ್ಟಿರುವೆ ನೋಡುವೆ ಸಾರಥಿ. ಈ ಸಹಸ್ರ ಭುಜಬಲ್ಲ ಪರಾಕ್ರಮದಿಂದ ಅವನ್ನ ಹತ ಮಾಡಿ ಬರುವುದಕ್ಕೆ ರಣಮಂಡಲಕ್ಕೆ ಮತ್ತು ರಥವನ್ನು ತಯಾರು ಮಾಡು ಸುಂದರ ಸಾರಥಿ. ಕರ್ತವೀರಾರ್ಜುನನೇ, ಕ್ಷತ್ರಿಯಾದವನೇ, ಏ ಬ್ರಾಹ್ಮಣ ಕುನ್ನಿಗೆ, ನಾನಿಲ್ಲದ ವೇಳೆಯಲ್ಲಿ ಶ್ರೇಷ್ಠ ಮುನಿ ಪೊಂಗವನಾದ ನಮ್ಮಪ್ಪನನ್ನು ಕೊಂದೆಯ. ಸಹಜವಾಗಿ ಕೊಂದಿರುವನು. ಎಲೈ ಮತಿಭ್ರಷ್ಟನೇ, ಮತೇನೇ, ನಿನಗಿನ್ನು ಕಾಲ ಕೂಡಿ ಬಂದಿರುವುದು. ಆದ ಕಾರಣ ಸಜ್ಜನರೆಂಬ ಭಾವವನ್ನರಿಯದೆ, ರಾಜ್ಯ ಧರ್ಮವೇನೆಂಬುವುದನ್ನರಿಯದೆ ದಾನವ ಕೃತವನ್ನೆಸಗಿದಿ. ನಿನ್ನ ಮರಣಕ್ಕೆ ನೀನೇ ಕಾರಣನಾದೆ. ಯಾರು ಮರಣ ಆಗುವರು? ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧನಾಗಲೇ ಮೂಢಮತೆ. ಹಾರೆಗಡಿವನ ನಿನ್ನ ಶಿರವನ್ನ ಜಾಗ್ರತೆ. ಎಲೆ ಪರಶುರಾಮನೆಂಬ ಬ್ರಾಹ್ಮಣ, ಕಾರ್ತವೀರನೆಂಬ ಕುನ್ನೆ, ನಮಗೆ ಸೇರಿದ ಅಡವಿಯಲ್ಲಿ ಆಶ್ರಮ ಮಾಡಿರ್ತಕ್ಕಂಥ ನಿಮ್ಮಪ್ಪನೆಂಬ ಭ್ರಷ್ಟನು ಕಂಡಂತೆ ಮಾತನಾಡಿದನು. ಸಹಜವಾಗಿ ಮಾತನಾಡಿರುವನು. ಆ ಪ್ರಚಂಡ ಸಹಸ್ರದಿಂದ ಮಡಿದನು. ಅದೇ ಕಕ್ಷದಿಂದ ಬಂದು ನೀನಾದರೂ ಎನ್ನ ಮಾಡುವುದೇನು? ಮುಡಮತಿ, ಎಲೈ ಜಡಮತೆ, ನಿನಗೆ ಪ್ರಾಣ ಮೇಲೆ ಆಸೆ ಇದ್ದರೆ ಸುಮ್ಮನೆ ಹಿಂದಕ್ಕೆ ಹೋಗು. ದೂರಕ್ಕೆ ಎದುರಾಗು ರಾಮ, ಮಾಡುವ ನಿನ್ನ ನಿರ್ನಾಮ. ಬುಳಿರ್ಯೇ ಎಲೈ ಸಹಸ್ರ ಬಾಹುಗಳಿರುವವೆಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ. ಏ ಪರಶುರಾಮನೆಂಬ ಈ ಬ್ರಾಹ್ಮಣ, ಪರಶುರಾಮನ ಇನ್ನೊಂದರಗಳಿಗೆ ಪರಶುವಿನಿಂದ ತೋರಿಸುವನ ನಿನಗೆ ಯಮನರಕ. ಸ್ವಲ್ಪ ತಾಳು ಯಾರು ತೋರಿಸುವರು? ಎಲೈ ಹತಮ, ಏ ಬಂಡ, ನಿನ್ನನ್ನೊಬ್ಬನನ್ಯಾತಕ್ಕೆ ನಿನ್ನಂತ ಅಹಂಕಾರದಿಂದ ಮತರಾದ ಕ್ಷತ್ರಿಯ ಹತಮರನ್ನೆಲ್ಲ ಧ್ವಂಸ ಮಾಡದಿದ್ದರೆ ಧ್ವಂಸ ಮಾಡದಿದ್ದರೆ ಬುಳಿರ್ಯೇ ತಪಸ್ಸಿನಿಂದ ಪರಮಾತ್ಮನನ್ನು ಒಲಿಸಿ ಪರಶುರಾಮನೆಂಬ ನಾಮಾಂಕಿತವಿದ್ದ ಸಾರ್ಥಕವೇನಲೇ ಕಾರ್ತವೀರ. ಈ ಕ್ಷಣದೊಳಗೆ ತೋರಿಸುವನ ನಿನಗೆ ಯಮನಾಲಯ. ಎಲೆ ಜಮದಗ್ನಿಯ ಕುಮಾರ, ಕೃತವೀರನ ಕುಮಾರ, ತಿಳಿಯದು ಎನ್ನ ಪರಾಕ್ರಮ ವಿಚಾರ. ಸ್ವಲ್ಪ ತಾಳ ಯಾರ ಪರಾಕ್ರಮ ತಿಳಿಯೋದು ನೋಡೋಣ. ದಿಕ್ಪಾಲಕರೇ ಎನಗೆ ಭಯಗೊಂಡು ಬಾಳೋರು. ತ್ರಿಲೋಕ ಕಂಟಕನಾದ ಲಂಕಾಧಿಪತಿ ದಶಕಂಠ ರಾವಣ ನನಗೆ ಸೋತು ಕಿಂಕರನಾಗಿರುವನು. ಆ ರಣ ಹೇಳಿ ರಾವಣನ ಸುದ್ದಿ ಎನ್ನ ಹತ್ತಿರ ಎತ್ತ ಕೇಳವಲ್ಲ ಮೂರ್ಖ. ನಿನ್ನಂತ ಬ್ರಾಹ್ಮಣ ಮುನಿಕುಮಾರ ಪಾಡೇನು? ರೇಣುಕಯ್ಯ ತನಯ ಸೇರಿಸುವ ನಿನ ಯಮನಲಯ. ಎಲ್ಲ ಕಾರ್ತವೀರನೆಂಬ ಕುಲ್ಲ ನಿನಗೆ ಸ್ವಲ್ಪವಾದರೂ ಜ್ಞಾನವಿಲ್ಲ. ಏ ಪರಶುರಾಮ, ನಿನಗೆ ಸ್ವಲ್ಪವಾದರೂ ಜ್ಞಾನವಿಲ್ಲ. ಈಗ ನಿನಗೆ ಮೃತ್ಯು ಸ್ವರೂಪನಾಥ ಭಾರ್ಗವ ರಾಮನ ಪರಶುರಾಮನಾಗಿ ಬಂದಿರುವನು ಎಂಬುವುದನ್ನರಿಯದೆ
ನನ್ನ ಮುಂದೆ ನನ್ನ ಅಲ್ಪ ಪೌರುಷವನ್ನು ಕೊಚ್ಚಿಕೊಳ್ಳುವೆಯಾ? ಹಚ್ಚಿಕೊಂಡರೆ ಮಾಡುವುದೇನು ಪರಶುರಾಮನೆಂಬ ಬ್ರಾಹ್ಮಣ? ಎಲೈ ಅಧಮ, ಏ ಬಂಡ, ಅಮರನಾಥನ ಕರದ ವಜ್ರಾಯುಧದಂತೆ ಕಾಲಯಮನ ಕರದೊಳ ಮೆರೆಯುವ ಕಾಲದಂಡದಂತೆ ಪ್ರಜ್ವಲಿಸುವ ಬಳಿರ್ಯ ಅರನ್ನು ಕೊಟ್ಟ ಈ ಪರಶುವನ್ನು ನಿನ್ನ ಶಿರದ ಮೇಲೆ ಎತ್ತಿ ಹೊಡೆಯುವೆ. ಸ್ವಲ್ಪ ತಾಳೆ ಯಾರು ಹೊಡೆಯುವರು? ಭೂಭಾರಕನಾದ ನಿನ್ನ ರುಂಡವಂ ಈ ದರಮಂಡಲಕ್ಕೆ ಕೆಡಹುವೆ. ಸಮಸ್ತ ಸಜ್ಜನರಿಗೆ ನಿನ್ನ ಮರಣದಿಂದ ಆನಂದವಾಗುವಂತೆ ಮಾಡುವನೆಲೆ ಮುರ್ತು ಮಾಡದಿರು ಎನ್ನ ಕೂಡ ತರ್ಕ. ಎಲೆ ಪರಶುರಾಮ, ಯಾರ್ಯಾರಿವರು ನಿನ್ನ ಪರಾಕ್ರಮ? ಸ್ವಲ್ಪ ತಾಳ ಯಾರ ಪರಾಕ್ರಮ ತಿಳಿಯೋದು ನೋಡೋಣ. ಯುದ್ಧ ಮಾಡುವ ತ್ರಾಣವಿಲ್ಲದಂತೆ ಕಂಡಂತೆ ಮಾತನಾಡಲು ಬಂದ ಫಲವೇನು? ನಿನಗೆ ಅಭಿಲಾಷವಿದ್ದರೆ ಸುಮ್ಮನೆ ಸಮರಕ್ಕೆ ಬಾ. ನಿನ್ನ ಶಿರವಂ ಖಂಡಿಸುವೆ, ಕರಮಂಡಲಕ್ಕೆ ಆರಿಸುವೆ. ರೇಣುಕಯ್ಯ ತನಯ ಸೇರಿಸುವ ಯಮನಲಯ. ಬಳಿರ್ಯ ಎಲ್ಲ ಈ ಕ್ಷತ್ರಿಯಾತಮ, ನಿನ್ನನ್ನು ಸಂಹರಿಸಬೇಕೆಂದ ಪರಮಾತ್ಮನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಬಂದಿರುವನ ಈ ಪರಶುರಾಮ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನಿಧನಾಗಲೇ ಕುಲ್ಲ ಮುರಿವನು ನಿನ್ನ 32 ಅಲ್ಲ. ಸಾರಥಿ ಕ್ಷತ್ರಿಯ ಅಧಮನಾದ ಕಾರ್ತವೀರಾರ್ಜುನನನ್ನು ಕೊಂದೆನು, ಕಾಳಕದೊಳ ಜಯಶಾಲಿಯಾದನು. ಈಗ ಈ ವಿಷಯವನ್ನು ತಿಳಿಸಲು ನಮ್ಮ ಜನನಿಯಾದ ರೇಣುಗೆಯ ಹತ್ತಿರ ಹೋಗುವೆನು. ಜಾಗೃತಿಯಿಂದ ನಮ್ಮ ಆಶ್ರಮಕ್ಕೆ ರಥವನ್ನು ಬಿಡುವಂತನಾಗ ಸಾರಥಿ ಓಡಿಸು. ಜಯ ಭೇರಿ ಜಾಗೃತಿ.